ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಹುಣಸೆ ಹಣ್ಣಲ್ಲಿ ಹಸಿ ಹುಣಸೆ ಹಣ್ಣಲ್ಲಿ ಉಪ್ಪಿನಕಾಯಿ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ತುಂಬ ದಿವಸ ಆಯಿತು ವೀಡಿಯೋಗಳೆಲ್ಲ ಮಾಡಿ, ಅದು ಯಾಕೋ ಏನೋ ಗೊತ್ತಿಲ್ಲ, ವೀಡಿಯೋಸ್ ಎಲ್ಲ ಮಾಡೋಕ್ಕೇ ಇಂಟ್ರೆಸ್ಟೇ ಇಲ್ಲ. ಯಾರ ದೃಷ್ಟಿ ಆಯಿತು ಏನೋ ಗೊತ್ತಿಲ್ಲ, ವೀಡಿಯೋ ಮಾಡೋಕ್ಕೂ ಇಷ್ಟ ಇಲ್ಲ. ಆಮೇಲೆ ಸಬ್ಸ್ಕ್ರೈಬರ್ಸು ಡೈಲಿ ಹಂಗೆಲ್ಲ ಆಗ್ತಾಯಿದ್ರು, ಸಬ್ಸ್ಕ್ರೈಬರ್ಸ್ ಕೂಡ ಫುಲ್ಲು ಡೌನ್ ಆಗಿಬಿಟ್ಟಿದೆ. ಆಮೇಲೆ ನಮ್ಮ ಊರಿಂದ ಬರೋ ಅಷ್ಟಿಗೆ ಮನಿ ಪ್ಲಾಟ್ ಒಂದಿತ್ತು ಮನೆ ಹತ್ರ, ದೊಡ್ಡದಾಗೇ ಇತ್ತು, ತುಂಬ ದೊಡ್ಡದಾಗೂ ಇತ್ತು, ತುಂಬ ಚೆನ್ನಾಗಿತ್ತು, ಒಂಥರ ತೋರಣ ಥರ ಇತ್ತು. ಊರಿಂದ ಬರೋ ಅಷ್ಟಿಗೆ ಏನೋ ಇದು ಇಲಿನೋ ಏನಂತೂ ಗೊತ್ತಿಲ್ಲ, ಕಚ್ಚಾಗಿಬಿಟ್ಟಿದೆ. ಅದು ಬರೋ ಅಷ್ಟಿಗೆ ಎಲ್ಲ ಫುಲ್ಲು ಒಣಗೋಗಿತ್ತು. ನನಗೆ ತುಂಬ ಬೇಜಾರಾಗೋಯಿತು, ತುಂಬ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದು ಆಮೇಲೆ ನೋಡ್ತಾ ಇರ್ಬೋದು, ವೀಡಿಯೋಸ್ ಕೂಡ ಹಾಕೋಕ್ಕೆ ನನಗೆ ಇಂಟ್ರೆಸ್ಟೂ ಇಲ್ಲ. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ವೀಡಿಯೋ ಹಾಕ್ತಾಯಿದ್ದೀನಿ. ಅದು ಅಲ್ಲಿಗೆ ಇದ್ದರೆ ಇನ್ನೊಂದೇನು ಅಂದರೆ ಉಪ್ಪಿನಕಾಯಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನಾನು ಊರಿಂದ ನಮ್ಮಮ್ಮ ನಮ್ಮ ಗಿಡದಲ್ಲಿ ಇದು ಹುಣಸೆ ಹಣ್ಣು ಕಿತ್ಕೊಂಡ್ಬಂದಿದ್ರು ಹಸಿದು. ಇವಾಗ ಸೀಸನ್ ಇಲ್ಲ ಹಸಿದು, ಎಲ್ಲ ಹಣ್ಣಾಗೋಗಿದೆ. ಅದಕ್ಕೆ ಸ್ವಲ್ಪನೇ ಸಿಕ್ತು ಅಂದ್ಬಿಟ್ಟು ನಮ್ಮ ಗಿಡದಲ್ಲಿ ಕಿತ್ಕೊಂಡ್ಬಂದ್ಬಿಟ್ಟು ಬೇಯಿಸ್ಬಿಟ್ಟು ಇಕ್ಕಿದ್ರು. ಬೇಯಿಸ್ಬಿಟ್ಟು ಇಕ್ಕಿ ಹೊರ್ಟೋಗಿದ್ರು ಅವ್ರ ಕೆಲಸಕ್ಕೆ. ಆಮೇಲೆ ನಾನು ಅದೆಲ್ಲ ಹೊಟ್ಟೆಲ್ಲ ಬಿಡಿಸ್ಬಿಟ್ಟು ಇದು ಮಾಡಿದೆ. ಅಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪನೇ ಇತ್ತು, ಜಾಸ್ತಿ ಏನಿರಲಿಲ್ಲ. ಆಮೇಲೆ ತೊಗೊಬಂದು ಕೊಟ್ಟರು, ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು. ಅದರಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಉಪ್ಪಿನಕಾಯಿ ಅಂದ್ರೇ ತುಂಬಾ ಇಷ್ಟ. ಆಮೇಲೆ ನಾನು ಅದನ್ನು ಬಿಡಿಸ್ಬಿಟ್ಟು ಊರಲ್ಲೇ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಕ್ಬಿಟ್ಟೆ ಫ್ರಿಜ್ಜಲ್ಲೇ. ಒಂದು 3 ಡೇಸ್ ಹಾಗೆ ಇದ್ದೋಗಿತ್ತು, ಯಾಕಂದರೆ ಹಾಕೋಕ್ಕೇ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ನಾನು ಇಲ್ಲಿ ಬೆಂಗ್ಳೂರಿಗೆ ತಗೊಂಡ್ಬಂದೆ. ಅದು ತಗೊಂಡು ಬಂದಮೇಲೆ ಕೂಡ ಹಾಕಲಿಲ್ಲ, ಒಂದು ದಿವಸ ಹಾಗೆ ಇಟ್ಬಿಟ್ಟೆ. ಯಾಕಂದರೆ ಒಂಥರ ಇಂಟ್ರೆಸ್ಟೇ ಇರಲಿಲ್ಲ, ಊರಿಂದ ಬಂದೇ ಇಲ್ಲ, ಏನು ಮನೆ ಎಲ್ಲನೋ ಒಂಥರ ಇತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಆ ಥರ ಇದ್ದೋಗ್ಬಿಟ್ಟೆ. ಆಮೇಲೆ ಹಾಕೋಣ ಹಂಗೆ ಇದ್ದರೆ ಆಗೋಲ್ಲ ಅಂದ್ಬಿಟ್ಟು ತಗೊಂಡೆ. ಆಮೇಲೆ ನೋಡ್ತಾ ಇರ್ಬೋದು, ಅಲ್ಲಿ ಮೆಂತ್ಯ ಸ್ವಲ್ಪ 1.5 ಸ್ಪೂನ್ ಹಂಗೆ ಫ್ರೈ ಮಾಡಿಕೊಂಡೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಸಾಸಿವೆನೂ 1.5 ಸ್ಪೂನಷ್ಟು ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಚಿಟ ಅಂತ ಚೆನ್ನಾಗಿ ಇದು ಮಾಡ್ಕೋಬೇಕು, ಹುರ್ಕೋಬೇಕು. ಆಮೇಲೆ ಹುರ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ಚಿಕ್ಕ ಜಾರಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಥರ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು, ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಸ್ವಲ್ಪನೇ ಜಾಸ್ತಿ ಇರಲಿಲ್ಲ, ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಬಂದುಬಿಟ್ಟು ಅದ್ರಾಗೆ ಬೆಳ್ಳುಳ್ಳಿ, ಆಮೇಲೆ ಬಂದುಬಿಟ್ಟು ಇಂಗು, ಅದೇ ಮೇಯ್ನ್ ಬೇಕಾಗಿರೋದು. ಆಮೇಲೆ ಖಾರ, ಉಪ್ಪು ಎಲ್ಲನೂ ಹಾಕ್ಕೋಬೇಕು. ಹುಣಸೆ ಹಣ್ಣಿಗೆ ಸ್ವಲ್ಪ ಖಾರನೂ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಅದು ಹುಳಿ ಜಾಸ್ತಿ ಅಲ್ಲ, ಎಷ್ಟೇ ಹಾಕಿದ್ರೂ ಕೂಡ ಅದ್ರಾಗೆ ಸ್ವಲ್ಪ ಹುಳಿಯಾಗೇ ಇರುತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ಥರ ಎಲ್ಲ ಪೌಡರ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು, ಹುಣಸೆ ಅದು ಊರಿಂದ ತೊಗೊಂಬಂದಿದ್ದೆಲ್ಲ, ಅದಕ್ಕೆ ಇವಾಗ ನೈಟಲ್ಲಿ ಖಾರದ ಪುಡಿ 1-2 ಸ್ಪೂನು, ಇದು ತುಂಬ ಅಂದರೆ ತುಂಬ ಖಾರ ಇದೆ, ಆದರೂ ಕೂಡ ಸಾಕಾಗಿಲ್ಲ. ಆಮೇಲೆ ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಸ್ಪೂನ್ ಹಾಕಿದೆ, ಅದು ನಿಮ್ಗೆ ತೋರಿಸಿಲ್ಲ ನೋಡಿ. ಈ ಥರ ಖಾರ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿದೆ. ಊರಿಂದನೇ ಉಪ್ಪು ಅರಿಶಿನ ಹಾಕಿ ಇಟ್ಕೊಂಡಿದ್ದೆ ಅಲ್ಲ, ಕೆಟ್ಟೋಗಬಾರ್ದು ಅಂದ್ಬಿಟ್ಟು ಅದೊಂದು ಉಪ್ಪಿನಕಾಯಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಿಲ್ಲ. ಆಮೇಲೆ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಫುಲ್ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಆಮೇಲೆ ಅದು ಪೌಡರ್ ಮಾಡ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಯಾಕಂದರೆ ಅದು ಇದಕ್ಕೇ ಹಾಕ್ಕೋಬೋದು, ಯಾಕಂದರೆ ಒಗ್ಗರಣೆಗೆ ಅವಾಗೆಲ್ಲ ಸೀದೋಗಿಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಈ ಥರನೇ ಎಲ್ಲ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಬಂದುಬಿಟ್ಟು ಖಾರ, ಉಪ್ಪು, ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗೇ ಟೇಸ್ಟ್ ತುಂಬ ಚೆನ್ನಾಗಿರೋದೆ. ಆಮೇಲೆ ನಾನೊಂದು ಪಕ್ಕದಲ್ಲಿ ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಈ ಥರ ಉಪ್ಪಿನಕಾಯಿಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ. ಎಣ್ಣೆ ಇದು ಸ್ವಲ್ಪ ಕಡಿಮೆನೇ, ಇನ್ನೂ ಸ್ವಲ್ಪ ಹಾಕ್ಕೋಬೇಕು, ಆದರೆ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ಸಾಕು ಅಂದ್ಬಿಟ್ಟು ಹಾಕ್ಕೊಂಡೆ. ಆಮೇಲೆ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಫುಲ್ಲು ಈ ಥರ ಚಿಟ ಅಂದ್ಬಿಟ್ಟೆಲ್ಲ ಅಂದು ನಿಲ್ಲಿಸ್ಬಿಟ್ಟು ಮೇಲೆ ಹಾಕಿದ್ರೆ ಒಗ್ಗರಣೆ, ಅದು ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ವಾಸನೆ ಕೂಡ ಚೆನ್ನಾಗಿರುತ್ತೆ, ಘಮ ಅಂತಿರುತ್ತೆ ಒಗ್ಗರಣೆದು. ಆಮೇಲೆ ನಾನು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋವಾಗ ಲಾಸ್ಟಲ್ಲಿ ಸ್ವಲ್ಪ ಹಸಿಯಾಗಿ ಹಾಕ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಅಲ್ಲಿ ನೋಡ್ತಾ ಇರ್ಬೋದು, ಕರಿಬೇವು ಸೊಪ್ಪು ನಿಮ್ಮಿಷ್ಟ, ಹಾಕ್ಕೋಬೋದು ಬಿಡ್ಬೋದು. ಇದು ನಾವು ನಾಟಿ ನಮ್ಮ ಮನೆ ಹತ್ರ ಇತ್ತು ಅಂದ್ಬಿಟ್ಟು ಕಿತ್ಕೊಂಡ್ಬಂದೆ, ಅದಕ್ಕೆ ನಾನು ಹಾಕಿದೆ, ನನಗೆ ತುಂಬ ಇಷ್ಟ. ಆಮೇಲೆ ಇಂಗು ನೋಡ್ತಾ ಇರ್ಬೋದು, ಉಪ್ಪಿನಕಾಯಿಗೆ ಮೇಯ್ನ್ ಬೇಕಾಗಿರೋದೇ ಇಂಗುನೇ. ಆಮೇಲೆ ನೋಡ್ತಾ ಇರ್ಬೋದು, ಅದನ್ನು ನಾನು ಹಾಕ್ಕೊಂಡೆ. ಆಮೇಲೆ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ, ಅದಕ್ಕೇ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟೆ, ಹೈ ಫ್ಲೇಮಲ್ಲಿ ಏನು ಇಟ್ಕೊಂಡಿಲ್ಲ.
ಆಮೇಲೆ ನಮ್ಮ ಮನೆಯವರು ವೀಡಿಯೋ ತೆಗಿ ಅಂತ ಹೇಳಿದೆ, ಅದು ಹೆಂಗೆಂಗೋ ಬಂದುಬಿಟ್ಟು ವೀಡಿಯೋ ತೆಗೆದ್ರು. ಆಮೇಲೆ ನಾನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡೋಕ್ಕೂ ಆಗಿಲ್ಲ, ಒಂಥರ ಜಾರ್ತಾ ಇದೆ, ಒಂಥರ ಸ್ಮೂತಾಗಿದೆಯಲ್ಲ ಆ ಥರ. ಅದನ್ನು ಹೊಟ್ಟೆಲ್ಲ ಚೆನ್ನಾಗಿ ಬಿಡಿಸ್ಬಿಡ್ಬೇಕು. ನೋಡ್ತಾ ಇರ್ಬೋದು. ಈ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಹಸಿ ಕಾಯಿನ ಜಜ್ಜಿಬಿಟ್ಟು ಹಾಗೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಮ್ಮ ಕಡೆ ಮಾತ್ರ ಇದೇ ಥರನೇ ಮಾಡ್ತಾರೆ. ಅದಕ್ಕೆ ನಾನು ಈ ಥರನೇ ಮಾಡಿದೆ. ಅಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಇಟ್ಕೊಂಡೆ. ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದೆಲ್ಲ ಹುರಿದ ಮೇಲೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತಿನ್ನೋಕ್ಕೆ ಒಂಥರ ಟೇಸ್ಟಾಗಿರುತ್ತೆ. ಆಮೇಲೆ ಈ ಥರ ಎಲ್ಲ ಹಾಕ್ಕೊಂಡು ಇಟ್ಕೊಂಡೆ. ತುಂಬ ಅಂದರೆ ಯಮ್ಮಿಯಾಗಿ ಸಖತ್ತಾಗಿತ್ತು ಉಪ್ಪಿನಕಾಯಿ ಮಾತ್ರ. ನನಗೆ ಫೇವ್ರೇಟು ಇದು ಹುಣಸೆ ಹಣ್ಣು. ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ನಮ್ಮ ಅಮ್ಮವ್ರಿಗೂ ತಗೊಂಡೋಗಿ ಕೊಡಬೇಕು. ಅವ್ರಿಗೂ ಪಾಪ ಅಲ್ಲೇ ಹಾಕೋಣ ಅಂದ್ಕೊಂಡೆ, ಪಾಪ ಅಲ್ಲೇ ಕೊಡಬೇಕಾಗಿತ್ತು. ಇಲ್ಲ, ಖಂಡಿತ ತಗೊಂಡೋಗ್ತೀನಿ. ಈ ಸರಿ ಊರಿಗೆ ಹೋದಾಗ ಈ ಉಪ್ಪಿನಕಾಯಿನ ತಗೊಂಡೋಗಿ ಅವ್ರಿಗೂ ಸ್ವಲ್ಪ ಕೊಡ್ತೀನಿ. ಅವ್ರಿಗೂ ಇಷ್ಟನೇ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಘಮ ಘಮ ಅಂತ ಸ್ಮೆಲ್ಲು ಕೂಡ ಬರ್ತಾಯಿತ್ತು. ಈ ಥರ ಹಾಕ್ಕೊಂಡ್ರೆ 1 ತಿಂಗಳು 1-2 ತಿಂಗಳು ಹಂಗೆ ಬರುತ್ತೆ. ನಮ್ಮ ಮನೆಯವ್ರಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಅವ್ರಿಗೆ ಒಂದು ಚಿತ್ರಾನ್ನ ಮಾಡಿದ್ರೂ ಆಗಬೇಕು, ಪುಳಿಯೋಗರೆ, ಪಲಾವ್ಗೆ ಎಲ್ಲದಕ್ಕೂ ಬೇಕು. ಇಲ್ಲಿ ನೋಡ್ತಾ ಇರ್ಬೋದಲ್ಲ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್